ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೆ. ಹಣ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ಯಾಕೆ ಬ್ಲಾಗ್ ಮಾಡ್ತಿಲ್ಲ, ಸಂಕ್ರಾಂತಿ ಬ್ಲಾಗ್ ಮಾಡಿಲ್ಲ, ನ್ಯೂ ಇಯರ್ ಬ್ಲಾಗ್ ಮಾಡಿಲ್ಲ ಅಂತ. ಯಾಕೆಂದರೆ ನಮಗೆ ಫ್ರೀ ಆಗಿದ್ದಾಗ ಬ್ಲಾಗ್ ಮಾಡ್ತೀವಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ನೋಡಿರ್ತೀರ. ಭೂಮಿಗೆ ತುಂಬ ಹುಷಾರಿಲ್ಲದಾಗಿದ್ದರಿಂದ 2-3 ಡೇಸ್ ಆಯಿತು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಮನೆ ನೋಡ್ಬೋದು ನೀವು. ಇವತ್ತು ಮಂಗಳವಾರ ಆದರೂ ಕೂಡ ನೋಡಿ ನಮ್ಮ ಮನೆ. ಈ ಜಾಗ ಮಾತ್ರ ಭೂಮಿ ಹೆಂಗೆ ಇಟ್ಟಿರ್ತಾಳೆ ಅಂತ ನಿಮಗೆ ಗೊತ್ತಿರುತ್ತಲ್ವ. ಯಾವಾಗಲೂ ಮಂಗಳವಾರ ದಿನ ದೀಪ ಉರಿತಾನೆ ಇರುತ್ತೆ. ಚೆನ್ನಾಗಿ ಇಟ್ಕೊಳ್ತಿದ್ದೆ ಮನೆ ಅಂತ. ನಿಜವಾಗ್ಲೂ ಅಷ್ಟು ನೋಡೋಕ್ಕಾಯ್ತಿಲ್ಲ. ಬಟ್ಟೆ ಅಂತ ಯಾವುದು ಒಂದೇ ಒಂದು ಬಟ್ಟೆ ಹೋಗ್ತಿದ್ದಿಲ್ಲ. ನಾನು ಬೆಳಗ್ಗೆ ಹೆಂಗೆ ಹೋಗಿದ್ದೆ ಅಂತ ಪಾತ್ರೆ ತೊಳೆದು ಹೋಗಿದ್ದೆ. ಪಾತ್ರೆ ಹಂಗೇ ಇದೆ ನೋಡಿ. ಒಂದು ತೊಟ್ಟು ಇದ್ದಿಲ್ಲ ನೋಡಿ. ಒಂದು ತೊಟ್ಟು ನೀರೇ ಆಗಿಲ್ಲ. ಇನ್ನು ಕಿಚನ್ ಅಡುಗೆ ಮಾಡಿಲ್ಲ, ಇನ್ನು ಗ್ಯಾಸು ಖಾಲಿದೆ ನೋಡ್ಬೋದು. ಫುಲ್ ರ್ಯಾಕಿದೆ. ಒಂದೇ ಒಂದು ಅಡುಗೆ ಮಾಡಿಲ್ಲ, ಏನಿಲ್ಲ ನೋಡಿ. ಬೆಳಗ್ಗೆ ಕಾಯಿಸಿಟ್ಟು ಹಾಲು ಕುಡಿ ಅಂತ ಹೇಳಿದ್ದೆ, ಅದು ಕುಡ್ದೇ ಇಲ್ಲ. ಸುಮ್ಮನೆ ಹಾಗೆ ಮಾತಾಡ್ಸೋಣ, ಏನು ಮಾತಾಡ್ತಾಳೆ ಅಂತ. ಭೂಮಿ ಓಯ್ ಏಯ್, ನೀನು ಹಾಲು ಕುಡಿ ಅಂತ ಹೇಳ್ದೆ ತಾನೆ? ಏನು? ಸೊ ಗೈಸ್, ನಾನು ಕರೆಕ್ಟಾಗಿ ಒಂದು ದಿನಕ್ಕೆ ನನಗೆ 10 ಸತಿ ಫೋನ್ ಮಾಡೋರು. 2 ದಿನ ಆಯಿತು ಹುಷಾರಿಲ್ಲದೆ. ಬೆಳಗಿನ ಸಾಯಂಕಾಲ ಗಂಟ ಫೋನೇ ಮಾಡಲ್ಲ, ಏನೇನು ಮಾಡ್ಕೊಳತ್ತೆ. ಎಲ್ಲ ಟ್ಯಾಬ್ಲೆಟ್ಗಳು ಇಟ್ಕೊಂಡಿದ್ರು ನೋಡಿ. ಸಿಲ್ಲಿ ನಂದು ಏನು 2-3 ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಬಂದು ಇಟ್ಕೊಂಡವಳು. ಇಲ್ಲಿ ನೋಡಿ ಗೈಸ್, ಒಂದು ಟ್ಯಾಬ್ಲೆಟ್ ಕುಡ್ದಿದ್ದಾಳೆ, ಇನ್ನೊಂದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದಾಳೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ದೆ, ಹೋಗಲ್ಲ, ಏನು ಮಾಡಲ್ಲ ಗೈಸ್. ಹಂಗೆ ಮನ್ಕೊಂಡೇ ಇರ್ತಾಳೆ. ಜ್ವರ ಜಾಸ್ತಿ ಆಗಬೇಕು. ಸೊ ಗೈಸ್, ನೀವು ನೋಡಿರ್ಬೋದು, ಪ್ರತಿ ಸತಿ ಮನೆಗೆ ಬಂದಾಗ ಭೂಮಿ ಕಿರ್ಚಾಡ್ಕೊಂಡೇ ಇರೋಳು. ಇಷ್ಟೊತ್ತಾರು ಲೇಟ್ ಆಯಿತು, ಮನೆಗೆ ಬಂದಿದ್ದು ಲೇಟು, ಇಷ್ಟೊತ್ತಿಗೆ ಬರೋದು ಅಂತ ಹೇಳ್ಬಿಟ್ಟು ಕಿರ್ಚಾಡ್ಕೊಂಡಿದ್ದ. ಆದರೆ ಈ ಸತಿ ನೋಡಿರಲ್ವ ಹೇಗೆ ಮನ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ಅವಳಿಗೆ ಒಂಥರ ಕಿರ್ಚಾಡ್ಕೊಂಡು ನನಗೆ ಬೈಕೊಂಡಿದ್ದೇನೆ ಒಂಥರ ಚೆನ್ನಾಗಿರುತ್ತೆ ನನಗೆ. ಅಂದರೂ ಈ ಬ್ಲಾಗಲ್ಲೇ ಅವಳನ್ನ ಎದ್ದಳಿಸಿ ಅಪ್ರೋಚ್ ಮಾಡೋಣ. ಅಂದರೆ ಅವಳನ್ನ ಅಪ್ರೋಚ್ ಮಾಡಬೇಕಂದ್ರೆ ನಾನೊಂದು ಸ್ವಲ್ಪ ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿದ್ದರೆ ಅವಳಿದ್ದು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಗೈಸ್, ನೋಡ್ತಾ ಇರೋದು ಹಿಂಗೆ ಮನ್ಕೊಬಿಟ್ಟಿದ್ದಾಳು ಭೂಮಿ. ಮಧ್ಯಾಹ್ನ ಊಟನೂ ಮಾಡಿಲ್ಲ ಇವಳು. ಅಂದರೆ ನನಗೆ ಕೆಲಸ ಬಂದುಬಿಟ್ಟು ದಾಬಾಸ್ಪೇಟೆ ಕೆಲಸ. ಬೆಳಗ್ಗೆ 6 ಗಂಟೆಗೆ ಹೊರಟೋಗ್ಬಿಟ್ಟು ನಾನು ಬರೋದು ಒಂದು 10-10:15 ಆಗುತ್ತೆ. ಇವಳು ಬೆಳಗ್ಗೆಯಿಂದ ನೋಡಿ ಒಂದೇ ಜಾಗದಲ್ಲಿ ಅವಳೆ ನೋಡಿ. ಹಾಸಿಗೆನೂ ಕ್ಲೀನ್ ಮಾಡಿಲ್ಲ, ಹಾಗೆ ಮನ್ಕೊಂಡವಳೆ. ಭೂಮಿ ಎದ್ದೇಳು ಭೂಮಿ. ನೋಡಿ ಗೈಸ್, ಗಂಡ ಬಂದಿದ್ದಾನೆ. ಎದ್ದೇಳೋಣ, ಪ್ರೀತಿನ ಮಾತಾಡ್ಸೋಣ ಅಂತೇನಿಲ್ಲ. ನಿಜವಾಗ್ಲೂ ಸಖತ್ ಜ್ವರ ಬಂದಿತ್ತು. ಇವತ್ತೊಂದು ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆಗುಂಟ ಭೂಮಿ? ಹಾಲು ತಗೊಬರಲ್ಲ, ಒಂದು ಗ್ಲಾಸ್ ಕುಡಿತೀಯಾ? ಕಾಫಿ ಟೀ? ನೀನು ಸರ್ವೆಂಟಾಗಿ ಕೇಳ್ತಾ ಇದ್ದೀನಿ ಇವತ್ತು ನಾನು. ಇನ್ನೇನು ಬೇಕು? ಬಿಸಿನೀರು ಕಾಯಿಸ್ಕೊಬರಲ್ಲ ಒಂದು ಗ್ಲಾಸ್? ಓಕೆ. ಸೊ ಗೈಸ್, ನಿಜ ಹೇಳ್ಬೇಕಂದ್ರೆ ಯಾವತ್ತೂ ಕೂಡ ನನ್ನ ಹೆಂಡತಿ ನನ್ನನ್ನು ಕಿಚನಿಗೆ ಬಿಡೋದು ಹೆವಿ ಕಮ್ಮಿ. ಯಾಕೆಂದರೆ ಕಿಚನ್ನ ಗಲೀಜು ಮಾಡಿರ್ತೀಯ ಅದು ಇದು ಅಂತ ಪ್ರತಿ ಸತಿ ಬೈತಾರನೇ ಇರ್ತಾಳೆ. ಅಂದರೆ ಅವಳಿಗೆ ಈಗಂತ ಆಗ್ಬೋದು ಅಥವಾ ಮುಂದೆ ಪ್ರೆಗ್ನೆಂಟ್ ಆದ ಟೈಮಲ್ಲಿ ಯಾರು ಇರಲ್ಲ, ನಾವೇ ಮಾಡ್ಕೋಬೇಕು. ನನ್ನ ಹೆಂಡತಿಗೆ ಮಾಡ್ಬೇಕಂದ್ರೆ ನಾನೇ ಮಾಡಬೇಕು ಅಲ್ವಾ? ಯಾರ್ಯಾರು ಅವ್ರವ್ರ ವೈಫಿಗೆ ಪ್ರೆಗ್ನೆಂಟ್ ಟೈಮಲ್ಲಿ ಅಡುಗೆ ಮಾಡಿಕೊಟ್ಟಿದ್ರಿ ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಿಬಿಡಿ. ಹಾಗಂತ ಹೆಂಡತಿ ಗಂಡ ಅಂತೇನಲ್ವ. ಅವಳು ನನಗೆ ಹುಷಾರಿಲ್ಲದಿದ್ದಾಗ ಅವಳು ಕೇರ್ ಮಾಡ್ತಾಳೆ, ಅವಳಿಗೆ ಹುಷಾರಿಲ್ಲದಿದ್ದಾಗ ನಾನು ಕೇರ್ ಮಾಡ್ತೀನಿ. ಅವಳು ಬಂದುಬಿಟ್ಟು 2 ಡೇಸ್ ಆಯಿತು ಈಗಾಗಲೇ ಡ್ಯೂಟಿಗೆ ಹೋಗೋದೆ. ನಾನು ಹೋಗ್ತೀನಿ. ನಾನು ಊಟ ಅಂತಿನ್ನು ಮಾಡಿಲ್ಲ. ನನಗೂ ಸೇರಿಸಿ ಅವ್ರಿಗೂ ಸೇರಿಸಿ ಏನೋ ಮಾತಾಡೋದು. ಫಸ್ಟ್ ಅವ್ಳಿಗೊಂದು ಬಿಸಿನೀರು ಕಾಯಿಸ್ಬಿಟ್ಟು ಅವ್ರಿಗೊಂದು ಗ್ಲಾಸ್ ಬಿಸಿನೀರು ಕುಡಿಸ್ತೀನಿ. ಆಮೇಲೆ ಅವಳಿಂದ ಮಾಡಿ ಮಾತಾಡ್ತಾನೆ. ಸೊ ಗೈಸ್, ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕಾಯಿದ್ಮೇಲೆ ಸಿಗೋದು. ಬಿಸಿನೀರು ರೆಡಿಯಾಗಿದೆ, ಹೋಗಿ ಎದ್ದೇಳ್ಸೋಣ. ಯಾಕಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಯಾವತ್ತೂ ಕೂಡ. ಬರೀ ಹುಷಾರಿಲ್ಲ ಅಂತ ಮನ್ಕೊಂಡಿದ್ರೆ ಬಾಡಿಗಾಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಬೇರೆ ಏನಕ್ಕೆ ಅಂದರೆ ಎದ್ದೇಳಲೇಬೇಕು. ಮಿಮ್ಮಿ ಓಯ್ ಗಿರ್ಜಿಟಿ ಇದಳು ನೀರು ಕೊಡಿ.
ಅವಳೇನೋ ಕೇಳಿದಾಳೆ ನನ್ನ ಹತ್ರ, ಅಂದರೆ ಈ ವ್ಲಾಗ್ ಮಾಡೋದಕ್ಕೆ ಅದೇ ಬಿರಿಯಾನಿ ಕೇಳ್ತಾರೆ, ನನ್ನ ಕೈಯಿಂದ ಏನೋ ಮಾಡಿಸ್ಕೋಬೇಕಾಗುತ್ತೆ ನೋಡಿ, ಅವಾಗ ಏನಾರು ಕೇಳ್ತಾರಲ್ಲ ಹಂಗೆ. ಹುಷಾರಿಲ್ಲದಿದ್ದೆ ಅವಳು ಕೇಳೋದು, ಬಿಸಿನೀರು ಒಂದು ಕೇಳ್ತಾಳೆ, ಇಲ್ಲ ಹಾಲು ಕೇಳ್ತಾಳೆ, ಇಲ್ಲಾಂದರೆ ಟ್ಯಾಬ್ಲೆಟ್ ತಂದು ಕೊಡು ಅಂತ ಕೇಳ್ತಾಳೆ. ಬಿಸಿನೀರು ಕೇಳಿದ್ದಾಳೆ. ನೋಡ್ತೀವಿ ಹೆಂಗಿದೀಯ ನೋಡಿಲಿ, ಏನೋ ಮಾತಾಡು. ಉಸಿರೇ ಬರ್ತಿಲ್ಲ ಅಕ್ಕಂದ್ಯಾಕೋ, ನೆಗಾಡಬಾರ್ದು. ಓಕೆ, ಕೂಲ್. ಜನವರಿ 1 ವೀಡಿಯೋ ಮಾಡ್ತೀರಾ, ವ್ಲಾಗ್ ಮಾಡ್ತಿಲ್ಲ, ವ್ಲಾಗ್ ಮಾಡಿದೆ 1 ತಿಂಗಳಾಯಿತು, ಯಾಕಕ್ಕ ಯಾಕಣ್ಣ ಶಾರ್ಟ್ ವೀಡಿಯೋಸ್ ಬಿಡ್ತಿಲ್ಲ ಅಂತ ಹೇಳ್ತಾರೆ. ಹಂಗಂತೂ ನಿಜವಾಗ್ಲೂ 3 ದಿನದಿಂದ ಫುಲ್ಲು ಹುಷಾರಿಲ್ಲ ಯಪ್ಪ. ನೆಗಡಿ, ಜ್ವರ, ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟೈತೆ. ನನ್ನನ್ನು ನೋಡಿ ಸಾಕು, ಏನೋ ಮಾತಾಡೋ. ಸಿಂಪಲಾಗಿ ಹೇಳ್ತೇನೆ ನೋಡಿ, ನಾನು ಇದೆ 1 ಇಯರ್ ಬ್ಯಾಕ್, ಅಂದರೆ ನಮ್ಮ ಮದುವೆ ಆದ ಟೈಮಲ್ಲಿ ಇವಳನ್ನ ಮದುವೆ ಆಗಿ 1-2 ದಿನ ಆಗಿತ್ತಷ್ಟೇ ನನಗೆ ಒಂದು ತುಂಬ ಹುಷಾರಿಲ್ಲದಂಗೆ ಆಗಿತ್ತು. ಯಾವ ರೇಂಜಿಗೆ ಅಂದರೆ ಹೆವಿಯಾಗಿ ಹುಷಾರಿಲ್ಲದಿಂದ ಆಗಿತ್ತು. ಆವಾಗ ಇವಳು ಟ್ರೀಟ್ ಮಾಡಿತ್ತು ಯಾವ ರೀತಿ ಅಂದರೆ 2 ಡೇಸ್ ಮನ್ಗದೆ ನನ್ನ ತೊಡೆ ಮೇಲೆ ಮಡಿಸ್ಕೊಂಡು ವಿಕ್ಸ್ ಹಾಕಿ ಕಾಲು ಅಂಕೋದಾಗಿರ್ಬೋದು, ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿ ನೋಡ್ಕೊಳ್ತಾಳೆ ಮಚ್ಚ ನೀನು ಎಂತೀನಿ, ಹಿಂಗೆಲ್ಲ ಹೇಳ್ದಲ್ಲ ಅಂತ. ಆವಾಗ ನಾನೇನು ಅಂತ ಅಂದ್ಕೊಂಡಿದ್ದೆ ಅಂತೆಲ್ಲ, ಮದುವೆ ಆಗಿದ್ದು ಫಸ್ಟ್ ಅಲ್ಲ, ಗಂಡನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಅದರಿಂದಾಗಿ ಅಂದೆ. ಮತ್ತೆ ಬೇರೆ ಯಾವುದೇ ಸಂದರ್ಭದಲ್ಲ ಏನೇ ಆಗಿರ್ಬೋದು ಕೂಡ ಅಂದರೆ ನನ್ನ ಹೆಂಡತಿ ನನಗೆ ಹುಷಾರಿಲ್ಲದಿದ್ದಾಗ ಮಾತ್ರ ಅವಳು ತಡ್ಕೊಳಲ್ಲ. ಹಾಗಂತ ಅವಳನ್ನೇನು ಕಮ್ಮಿ ಅಂತಲ್ಲ, ಅವಳಿಗೆ ಏನೇ ಅಂತಾನೆ ನೋಡ್ಕೊಳ್ಳಲ್ಲ ಅಂತೇನಿಲ್ಲ. ಅವನಿಗೂ ಸಖತ್ತು ಕೆಲಸ ಇದೆ, ಮನೆ ಮೇಂಟೆನೆನ್ಸ್ ಮಾಡಬೇಕು. ಇವಾಗ ನಾನು ರಜೆ ಹಾಕಿದ್ದೀನಿ, ಎಷ್ಟು 3-4 ದಿನ ಆಯಿತು, ಫುಲ್ಲು ಆಗ್ತಾನೆ ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬರೀ ಟ್ಯಾಬ್ಲೆಟ್ ತೊಗೊಂಡು ಸಾಕಾಗಿ ಹೋಗ್ಬಿಟ್ಟೈತೆ. ಸಖತ್ತು ಹಂಗನ್ಸ್ ಫುಲ್ಲು ಸುಸ್ತು, ಯಾಕೆ ಹಿಂಗೆ ಆಗ್ತಿದೆ ಅಂತಲೇ ಗೊತ್ತಾಯಿಲ್ಲ. ಅದಕ್ಕೆ ಬೆಳಗ್ಗೆದ್ದು ಹೋಗೋಣ ಅಂತ ಹೇಳಿದ್ದೇನೆ, ನಾಳೆ ರಜೆ ಹಾಕ್ತೇನೆ ಅಂತ ಹೇಳಿರ್ಬೇಕು. ಹೌದು ಗೈಸ್, ನಾಳೆ ರಜೆ ಮಾಡಬೇಕು ಅಂತ ನೀವು ನೋಡ್ಬೋದಿಲ್ಲಿ, ಕೈ ನೋಡಿಲಿ ಇಲ್ಲೆಲ್ಲ ಏಟ್ ಮಾಡ್ಕೊಬಿಟ್ಟಿದ್ದೀನಿ, ಈ ಕಡೆ ಇಲ್ಲೆಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕೈ, ಅವೆಲ್ಲ ಚುಚ್ಕೊಂಡಿರೋದು ಕೈಗೆ ಚುಚ್ಕೊಬಿಟ್ಟು ಈ ಕೈ ಫುಲ್ಲು ಊದ್ಕೊಬಿಟ್ಟಿದೆ. ನನಗೆ ಕೆಲಸ ಕಬ್ಬಣ ಫ್ಯಾಕ್ಟ್ರಿಗೆ ಅವ್ರು ಮಾಡೋರ ಕೆಲಸ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಅದರಿಂದಾಗಿ ನಾನು ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಲ್ಲಿ ಅಂತ ವೀಡಿಯೋ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತಿದೆ. ಅಂದರೆ ಭೂಮಿನ ಬೆಳಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಿದ್ದಾಳೆ. ಟ್ಯಾಬ್ಲೆಟ್ ಕೊಡ್ದಾದ್ಮೇಲೆ ಟ್ಯಾಬ್ಲೆಟ್ ತಗೊಂಡ್ಬಂದೆ ನಾನೇ ಹೋಗಿ. ಫುಲ್ಲು ನನ್ನ ಕೈಲಿ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತೈತೆ, ಅಷ್ಟು ಫುಲ್ಲು ಗಂಟ್ಲು ಕೆಮ್ಮು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟೈತೆ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಆಮೇಲೆ ಮಾತ್ರೆ ತಂದು ಮಾತ್ರೆ ನುಂಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಹೋಗೋದು ಸ್ವಲ್ಪ ಪರವಾಗಿಲ್ಲ. ಒಂದು ಸ್ವಲ್ಪ ಅಂದರೆ ಗಂಟ್ಲು ನೋವು, ನೆಗಡಿ ಹಂಗೆ ಇದೆ. ಇನ್ನೊಂದು ಸ್ವಲ್ಪ ಇನ್ನೊಂದು 2 ಟೈಮ್ ನುಂಗ್ಬಿಟ್ರೆ ಕಮ್ಮಿ ಆಗುತ್ತೆ. ಬೇಗ ಹುಷಾರಾಗಬೇಕಪ್ಪ, ಆಗಲ್ಲ ಮಾತ್ರ. ಏನು ಬಂದು ಕೆಮ್ಮು ಮಾತ್ರ ಬರ್ಬೋದು, ತರಕಾಗಲ್ಲ. ನಮಗೆ ಆಗ್ತಾನೆ, ನಮಗೇನಪ್ಪ, ನಮಗೂ ಜ್ವರ, ಈ ತಲೆನೋವು, ಹುಷಾರಿಲ್ಲ, ಅದಕ್ಕೂ ನಮಗೂ ಎಷ್ಟೆಷ್ಟು ಗಜ ದೂರಗಳಿವೆ. ಯಾಕೆಂದರೆ ನಾವು ಸ್ಟ್ರಾಂಗ್ ಬಾಡಿಗಳು. ಪಾಪ ದಶಿಗೆ ಎಷ್ಟು ಅಮ್ಮಮ್ಮ ಅಂದರು, ಒಂದು ವಾರದ ಮೇಲೆ ಆಯಿತು ಅಡುಗೆನೇ ಮಾಡಿಲ್ಲ. ನಾನಂತೂ ಅವನಂತೂ ಅಡುಗೆ ಮಾಡು ಅಂತಲೂ ಕೇಳಕ್ಕೆ ಹೋಗಲ್ಲ. ಹೆಂಗ್ ಮನ್ಸು ಬರುತ್ತೆ ಅಂತ. ಈಗ ಅಡುಗೆ ಇಷ್ಟು ದಿನದಿಂದ ಮಾಡಿಕೊಟ್ಟಿದ್ಯಾ, ನಿನಗೆ ಆಗ್ತಿಲ್ಲದಿದ್ದಾಗ ನಾವೇ ಮಾಡಬೇಕು ಅಲ್ವಾ ಗೈಸ್. ಈಗ ಅಂದರೆ ಓಕೆ, ನೀನು ಪ್ರೆಗ್ನೆಂಟ್ ಆದ ಟೈಮಲ್ಲಿ ಅವಾಗ ನಾನೇ ಮಾಡ್ಕೋಬೇಕಾಗುತ್ತೆ. ಆ ಟೈಮ್ಗಾದ್ರೂ ರೆಡಿ ಆಗಬೇಕಲ್ವಾ, ಅದಕ್ಕೆ ಈಗಲಿಂದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹುಷಾರಿಲ್ಲ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟವನೆ. ಖುಷಿ ಅಂತ ಇಲ್ಲ, ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ. ನನಗೆ ಆ ದೇವರು ಕೊಟ್ಟಿರೋ ಒಂದು, ಇವಳಿಗೆ ಜ್ವರ ಕೊಟ್ಟರೆ ನನಗೆ ಖುಷಿ. ಯಾಕೆ ಅಂತಲ್ಲ, ಇವಳಿಗೆ ಭಾನುವಾರ ರಜೆ ಮಾಡು ಅಂತೇಳಿದ್ರೆ ಭಾನುವಾರ ರಜೆ ಮಾಡೋಕ್ಕಾಗಲ್ಲ, ಅವತ್ತು ಕೆಲ್ಸಕ್ಕೆ ಓಡೋಗ್ತಾಳೆ. ಅದಕ್ಕೆ ಅಂತ ನಾನೇ ಮನಸ್ಸಲ್ಲಿ ಅನ್ಕೊಂಡಿತ್ತು ಅಂತ ಹೇಳ್ಬೋದು. ರಜೆ ಮಾಡೋದ್ರೆ ರಜೆನೇ ಮಾಡಲ್ಲ, ಜಾಸ್ತಿ ಕಿರ್ಚಾಡ್ತೀನಿ ಅಂತ ಗಂಟ್ಲು ನೋವು ವಟ 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 ಅಂತ ಹೇಳ್ತಾಳೆ. ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ಮನೆಗೆ ಬಂದಾಗ ಇವಳು ಕಿರ್ಚಾಡಿಲ್ಲ ಅಂದರೆ ನನ್ನ ಮನಸ್ಸೇ ಸಮಾಧಾನ. ಅದು 1 ವಾರದಿಂದ ನನಗೆ ಇವಳೊಟ್ಟಿಗೆ ಜಗಳ ಆಡೋದೇ ಒಂಥರ
ನಮ್ಮ ಮನೆಗೆ ಬಂದಿದ್ದೀನಿ ಅಂತಲೇ ಅನಿಸ್ತಿಲ್ಲ. ಅದರಲ್ಲಿ ಕೆಲಸ ಜಾಗದಲ್ಲಿ ಇದ್ಬಿಡೋದು ಎಷ್ಟು ಬೆಟರ್ ಅನಿಸ್ಬಿಡ್ತದೆ. ಬರ್ತೀನಿ, ಇವಳಿಗೆ ಏನಾದ್ರು ಒಂದು ಮಾಡಿಟ್ಟಿರ್ತಾಳೆ, ಒಂದೊಂದು ದಿನ ಅದು ಮಾಡಿಟ್ಟಿಲ್ಲ. ನಾನು ಬಂದೆ ನನಗೆ ಗೊತ್ತಿರೋದು ಅನ್ನ ಸಾಂಬಾರು ಮಾಡಿಟ್ಟಿರ್ತೀನಿ. ಅನ್ನ, ತಿಳಿ ಸಾಂಬಾರು, ರಸಮ್ ಏನಾರು ಮಾಡ್ಕೊಡ್ತೀನಿ. ಇವಳಿಗೊಂದು ಸ್ವಲ್ಪ ಊಟ ಬರ್ತೀನಿ, ನಾನು ಊಟ ಮಾಡ್ಕೊಂಡು ಮಾಡ್ತೀನಿ. ನಾಳೆ ಒಂದು ಸರ್ತಿ ಕರ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆ ತೋರಿಸ್ಬಿಟ್ಟು ಆದರೆ ಹಾಫ್ ಡೇ ಕೆಲ್ಸಕ್ಕೆ ಹೋಗೋಣ ಅಂತೀನಿ. ಅಂದರೆ ನೀವು ಅನ್ಕೊಂತ ಅಷ್ಟೇ ಬೆಳಗ್ಗೆಯಿಂದ ನಿದ್ದೆ ಮಾಡ್ತೇನೆ ಅಂತ. ನಾನು ಬೆಳಗ್ಗೆಯಿಂದ ನಿದ್ದೆ ಮಾಡಿದ್ರೆ ಹಿಂಗೆ ಇರೋದೆ. ಸ್ವಲ್ಪ ಎದ್ದೇಳ್ತೀನಿ, ಒಂದು ಸ್ವಲ್ಪ ನೀರು ಕುಡಿತೀನಿ, ಮತ್ತೆ ಮಾಡ್ಕೊತೀನಿ. ನಿದ್ದೆ ಬರಲ್ಲ ಅಂದ್ಕೊಂಡು ಫುಲ್ಲು ಸುಸ್ತು ಹೆಂಗಾಗ್ತೈತೆ ಅಂದರೆ ಬರೀ ಗಂಟ್ಲು ಉರಿತೈತಿ, ನಿದ್ದೆನೇ ಬರ್ತಾಯಿಲ್ಲ. ಫುಲ್ಲು ಉರಿ ಕೆಮ್ಮು ಕೆಮ್ಮಿ ಹೊಟ್ಟೆ ನೋವು, ಗಂಟ್ಲು ಉರಿ ಸಾಕಾಗ್ಬಿಟ್ಟೈತೆ ನಂಗಂತೂ. ನಿಜವಾಗ್ಲೂ ಕಮ್ಮಿಗೆ ಏನಾದರೂ ಪರಿಹಾರ ಇದ್ದರೆ ನೀವು ಅದ್ರ ಕಮೆಂಟ್ ಹಾಕಿ, ಅದಾದರೂ ಮಾಡ್ಕೊಂಡು ಕುಡಿತೆ. ನನಗೆ ನಿಜ ಆಗ್ತಾಯಿಲ್ಲ. ಸೊ ಗೈಸ್, ಇಷ್ಟೇ ಸೇಮ್ ನಮ್ಮ ವ್ಲಾಗ್ ಮಾಡಿದ ಕಾರಣ ಅಂದರೆ ನಿಮ್ಮ ಕ್ವಶನ್ಗಳಿದ್ವಲ್ಲ, ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅನ್ನೋದಕ್ಕಾಗಿ ಲೈವ್ ಆಗಿ ತೋರಿಸ್ಬಿಡೋಣ ಅಂತೇಳ್ಬಿಟ್ಟು ಈ ವ್ಲಾಗ್ ಮಾಡೋಣ ಅಂದ್ಕೊಂಡ್ವಿ. ಆ ಟೈಮಲ್ಲಿ ಅಷ್ಟೇ ಮಾಡೋಕ್ಕೆ ಆಗಲಿಲ್ಲ. ಅವತ್ತು ಅಷ್ಟೇ ನನಗೂ ಒಂದು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದಾಗಿ ನಾನು ಹೋದೆ. ಬಂದಿತ್ತು ಲೇಟ್ ಆಯ್ತು. ಅಂದರೆ ಮನೆಯಲ್ಲೇ ಒಂದು ಸ್ವಲ್ಪ ಎಲ್ಲ ಆಚರಣೆ ಮಾಡಿ ಚಿಕ್ಕದಾಗಿ ಮಾಡಿಬಿಟ್ಟು ಅದರಿಂದಾಗಿ ವೀಡಿಯೋಸ್ ಮಾಡಿ ತೋರ್ಸೋಕ್ಕಾಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ದರ್ಶನ್ ಇವ್ರಿಗೂ ಆದ್ರೂ ಅಷ್ಟೇ, ಅಂದರೆ ಮದುವೆ ಆದಾಗಿಂದ ಅಷ್ಟೇ, ಈಗಂತಲ್ಲ ಜಾಸ್ತಿ ಅಡುಗೆ ಮಾಡ್ಕೊಡು, ನಂಗೆ ಆ ಥರ ಮಾಡ್ಕೊಡು, ಈ ಥರ ಮಾಡ್ಕೊಡು, ನನಗೆ ಹೇಳ್ತಾನೆ. ಕಮ್ಮಿ ಕೇಳೋದು ಬೇಜಾರಾಗ್ಬಿಟ್ಟೈತೆ ನಿಜವಾಗ್ಲೂ. ಅದು ಬೇರೆ ಈಗ ಹುಷಾರಿಲ್ವಾ, ಇದ್ದಿದ್ದು ಏನು ಕಾಫಿ ಕೂಡ ನನಗೆ ಎದ್ದಾಳಕ್ಕೆ ಆಗ್ತಾಯಿಲ್ಲ. ಅಷ್ಟು ಇವತ್ತು ಪರವಾಗಿಲ್ಲ, ಮಾತು ನುಂಗಿದ್ದೀನಿ. ನಿನ್ನೆ ಅಂತೂ ಫುಲ್ಲು ನಡುಗು, ಅಷ್ಟು ನಡಗಿದ್ದೀನಿ ಮಾತ್ರ. ಸಖತ್ತು ಸುಸ್ತಾಗ್ಬಿಟ್ಟಿತ್ತು ಅಪ್ಪ, ನಿಜವಾಗ್ಲೂ ಸವಾಸಾನ ನನಗಂತೂ. ಈಗೂ ಅಷ್ಟೇ ಫುಲ್ಲು ತುಟಿ ಎಲ್ಲ ಹೊಡೆದು ತುಟಿ ಎಲ್ಲ ಒಣಗೈತೆ. ಇವನು ಬಂದು ವ್ಯಾಸ್ಲಿನ್ ಹಾಕೊಂಡು ತುಟಿ ನೋಡೋಕ್ಕಾಗಲ್ಲ, ಅಷ್ಟು ಆ ರೇಂಜಿಗೆ ಅಪ್ಪ ಸಖತ್ತು. ಗಂಟ್ಲು ನೋವು ಇನ್ನೂ ಸರಿ ಹೋಗಿಲ್ಲ ನನಗೆ. ಸೊ ಗೈಸ್, ನೆಕ್ಸ್ಟ್ ವ್ಲಾಗ್ ಮಾಡಬೇಕು ಅಂತಿದ್ದು ಭೂಮಿಗೆ ಚಾಲೆಂಜ್ ಅಂತಿತ್ತು. ಆ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಸತಿ ವ್ಲಾಗಲ್ಲಿ ಭೂಮಿಗೆ ಚಾಲೆಂಜ್ನ ಮಾಡ್ತೀವಿ, ಓಕೆನಾ? ಈ ವ್ಲಾಗಲ್ಲಿ ಬೇರೆ ಏನಿಲ್ಲ, ಅದೇ ನಿಮ್ಮ ಕ್ವಶನ್ಗೆ ಉತ್ತರ ಹೇಳ್ಬಿಡೋಣ ಅಂತೇಳ್ಬಿಟ್ಟು ಈ ವ್ಲಾಗ್ ಮಾಡ್ಕೊಂಡಿದ್ವಿ, ಓಕೆ? ಪಾಪ ದರ್ಶನ್ ನೋಡ್ರಿ, ಕೆಲಸ ಮಾಡಿ ಅಲ್ಲ ಹುಷಾರಿಲ್ಲ ಹೇಳ್ತೀವಿ. 10 ಗಂಟೆಗೆ ಬಂದವನೆ, 10 ಗಂಟೆಗೆ ಬರೋ ಟೈಮ. ಬೇಗ ಆದ್ರೂ ಬರ್ತಾನ, ಬೇಗನೂ ಬರಲ್ಲ. ಒಬ್ಬಳೆ ನಾಯಿ ಥರ ಮನೇಲಿ ಇರ್ತೀನಿ. ಕೆಲ್ಸಕ್ಕೆ ಹೋಗೋದು ಬೆಟರ್, ಈ ಮನೇಲಿ ಇರೋಕ್ಕಾಗಲ್ಲಪ್ಪ. ಅಷ್ಟು ಕೆಲ್ಸಕ್ಕೆ ಇವತ್ತು ಹೋದ್ರೆ ನಾಳೆ ರಜೆ ಮಾಡಿದ್ರೆ ನಡೆಯುತ್ತೆ. ಯಾಕಂದ್ರೆ ಇವತ್ತು ದುಡ್ದಿದ್ದೀನಿ, ನಾಳೆಗೆ ಅದು ದುಡ್ಡು ಸಿಕ್ಕುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಅದೇ ಇವತ್ತು ರಜೆ ಮಾಡಿದೆ ಅಪ್ಪ, ನಾಳೆ ದುಡ್ಡು ಬರುತ್ತೆ. ಥಿಂಕ್ ಆ್ಯಂಡ್ ತಿನ್ನು, ಅದೆಲ್ಲೋ ಕೇಳ್ದಂಗೆ ಉಂಟು ನನಗೆ. ಸೊ ಗೈಸ್, ಬೇರೆ ಏನಿಲ್ಲ, ಓಕೆ? ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ನ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಕಂಟೆಂಟ್ ಇಲ್ಲ, ಇವ್ನು ಸುಮ್ಮನೆ ವಿಡಿಯೋ ಇಟ್ಕೊಂಡು ಕಂಟೆಂಟ್ ಇಲ್ಲ ಅಂತಲ್ಲ, ನಾನು ಹುಷಾರಿಲ್ಲಾರಾಗ ಹೆಂಗಿರ್ತೀನಿ, ಕಿರ್ಚಾಡ್ಲಾರಾಗ ಹೆಂಗಿರ್ತೀನಿ ಅಂತ ತೋರ್ಸೋಣ ಅಂತ. ಅಂದ್ರೆ ನಾನು ಕಿರ್ಚದೇ ತಲೆನೋವು ಅಂತ, ಹೆಂಗ್ ಕಿರಿಸ್ತೀನಿ ಹೇಳಿ? ಅಪ್ಪ ದೇವರೇ. ಸೊ ಗೈಸ್, ಒಂದಿನ ಇವಳು ಚೆನ್ನಾಗಿರ್ತಾಳಲ್ವಾ, ಅವಾಗ ವಿಡಿಯೋ ಮಾಡ್ತೀನಿ. ಅವಾಗ ಯಾವ ಥರ ಇರುತ್ತೆ ವಾಯ್ಸ್ ಅನ್ನೋದು ಒಂದ್ಸತಿ ಒರಿಜಿನಲ್ ವಾಯ್ಸ್ ಹಾಕಿ ತೋರಿಸ್ಬೇಕು ಇವಳಿಗೆ, ಹೆಂಗೆ ಕಿರ್ಚುತ್ತಾಳೆ ಅಂತ ಹೇಳ್ಬಿಟ್ಟು. ಹೋಗಿ ಮನೆಗೆ ಬಂದಾದ್ಮೇಲೆ ನನ್ನ ಗಂಡ ಬಂದಮೇಲೆ ಒಂಥರ ನೆಮ್ಮದಿ. ಯಾಕೆ ಅಂತೆಲ್ಲ ಬೇರೆ ಯಾರ ಹತ್ರನ ಬಾಯಿ ಮಾಡಿ ಕಿರ್ಚಾಡೋಕ್ಕಾಗಲ್ಲ. ಅದೇ ತನ್ನ ಗಂಡನ ನೀರು ಬಂದರೆ ಹೆಂಗೆ ಬೇಕಾದ್ರೆ ಹಂಗಿರ್ಬೋದು ಅಂತ. ಓಕೆ ಗೈಸ್, ಬೇರೆ ಏನೂ ಇಲ್ಲ. ವ್ಲಾಗ್ ಮಾಡಿತ್ತು ಭೂಮಿಗೆ ಏನಾಗಿದೆ ಅಂತ ಒಂದು ವಿಷಯ ತಿಳಿಸ್ಕೊಡೋಕ್ಕಷ್ಟೇ. ಇದೇ ನಮ್ಮ ಪುಟ್ಟ ವ್ಲಾಗ್ ಆಗಿತ್ತು. ನಮ್ಮ ಚಾನೆಲ್ನ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.